ನೋಡು ಬರುತ್ತೇನೋ ರಿವರ್ಸು, ತಗಲಲ್ವಾ ನೋಡು. ಅಲ್ವ ಹೆಲ್ಮೆಟ್ ಹಾಕಿದ್ದೀನಿ, ಆ ಕಡೆ ಈ ಕಡೆ ಕಾಣಲ್ಲ. ನೋಡು ಎಲ್ಲೋ. ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೇನೆ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಸುಸ್ವಾಗತ. ನೋಡ್ಬೋದು ನೀವೆಲ್ಲ ಅಡ್ಡ ಹಾಕಿರೋದು. ಯಾವ ರೇಂಜ್ ಕ್ಲೋಸ್ ಮಾಡೋರು ಅಂದರೆ ಬರೀ ಬೈಕ್ಗಳು ಹೋಗೋ ಥರ ಮಾತ್ರ ಬಿಟ್ಟಿದ್ದಾರೆ ಜಾಗ. ಸೊ ಏನು ಎತ್ತ ಅಂತ ಹೇಳ್ತೀನಿ ನಿಮ್ಗೆ ಇವಾಗ. ಹಾಂ ಹಾಂ ಹೌದಾ? ಓಕೆ. ಹಾಂ 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 ಸೊ ಅಲ್ಲೆಲ್ಲ ಫುಲ್ಲು ಸಿಗಾಕೊಂಡು ಕೆಸರಲ್ಲೆಲ್ಲ ಮಸ್ತಾಗಿದೆಯಂತೆ. ಸೊ ಹೋಗಿ ಒಂದ್ಸಲ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಒಳ್ಳೆ ಚಿಂದಿಯಾಗಿರುತ್ತೆ, ಬನ್ನಿ ತೋರಿಸ್ತೀನಿ ಅವಾಗೆಲ್ಲ ಏನಿದೆ ಅಂತ. ಸೊ ಆಪೋಸಿಟ್ ಬರ್ತಿರೋ ಗಾಡಿ ಎಲ್ಲ ಆ ಕೆಸರಲ್ಲೆಲ್ಲ ಎಗರಾಡ್ಕೊಂಡೇ ಬಂದಿರೋ ಗಾಡಿಗಳು. ಸೊ ನೋಡಿ ಇಲ್ಲೆಲ್ಲ ಓಪನ್ ಇದೆ ರೋಡ್ಸು. ಮಳೆ ಆ್ಯಕ್ಚುಲಾಗಿ ನಿಂತೋಗಿದೆ, ಬಟ್ ಇಲ್ಲೇನಾಗಿದೆ ನೀರು ಹರಿತಾನೇ ಇದೆ, ಕೋಡಿ ನೀರು. ಸೊ ನನ್ನ ಹಳೆ ಬ್ಲಾಗ್ಸ್ ನೋಡಿದರೆ ಕೋಡಿದು ಅದರಲ್ಲಿ ಗೊತ್ತಾಗಿರುತ್ತೆ ನಿಮಗೆ. ಸೊ ನೋಡ್ಬೋದು ಇಲ್ಲೆಲ್ಲ ಹೆಂಗಿದೆ ಅಂತ. ಸೊ ನಾವು ಕಾಣ್ತಾ ಇದೆಯಾ ನಿಮಗೆ? ಫುಲ್ ಕೆಸರಿದು. ಹೋಗೋಣ ಬೇಡ ಆ ಕಡೆಗೆ? ನೀನಿಷ್ಟ, ನೀನು ಹೆಂಗಂದ್ರೆ ಹಂಗೆ. ಹಾಂ ಯಾಕೆ? ಹಾಂ ನೀನು ಹೋಗೋಣ ಅಂದ್ರೆ ಹೋಗೋದು. ಸೊ ನೋಡಿ ಇವಾಗ ಹೋಗ್ತಾರೆ ಇಲ್ಲಿ ಹುಡುಗರು, ನೋಡ್ಬೋದು ಆ ರೇಂಜಿಗೆ ಕೆಸರಿದೆ ಅಂತ. ಹೋಗುತ್ತೆ, ಫುಲ್ ಎಕ್ಸಲೇಟರ್ ಕೊಡು. ನಮ್ಮ ಹುಡ್ಗಂಗೆ ಏನೋ ಮನೇಲಿ ತರಕ್ಕೆ ಕೇಳೋರೆ, ನನ್ನೊಂದು ಕರ್ಕೊಂಬಂದೊಂದು ಬಾ ವಿಡಿಯೋ ಮಾಡೋಣ ಅಂತ. ಅವ್ರ ಮನೇಲಿ ಬೈತಾರೆ ಪಕ್ಕ. ಹೆಂಗೆ ಹೋಗೋಣ? ಜನಕ್ಕೆ ತೋರ್ಸೋಣ ಹೆಂಗಿದೆ ಅಂತ. ಅಂತ ಚಿಕ್ಕ ಚಿಕ್ಕ ಗಾಡಿಗಳು ಜುಯಿ ಅಂತ ಹೋಗ್ತಾವ್ರೆ, ನಾವು ಹೋಗೋಕೆ ಯೋಚನೆ ಮಾಡ್ತೀವಲ್ಲೋ. ಹಾಂ ನೋಡ್ರಿ ನಮ್ಮ ಹುಡುಗ ಇವಾಗ ಎದ್ದ ಹೋಗ್ತಾನೆ. ಹೋಗೋಣ ನಾವು, ಫುಲ್ ತೋರಿಸ್ತೀನಿ ಹಿಂಗೆ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೋಡಿ, ಇದ್ರೊಳಗೆ ಇಳಿಸ್ಕೊಂಡು ಹೋಗ್ಬೇಕು ಇವಾಗ. ಹಾಂ ಸೊ ನೋಡಿ ಹೇಗಿದೆ, ಕಚ್ಕೊಡ್ತು ಗಾಡಿ. ಸೊ ನಾವು ಇದರಲ್ಲೇ ಹೋಗೋಣ ಹಿಂಗೆ. ಓಹೋ ಬಂದ್ಬಿಡ್ತು. ಏನ್ರಿ ಆಫ್ ರೋಡ್ಗೆ. ಫುಲ್ಲು ಕೊರೆದು ಬಿಟ್ಟಿದೆ, ಫುಲ್ 3 ಅಡಿ ನೀರು ಹೋಗ್ತಾಯಿತ್ತು ಅಂತೇಳಿ ಕೊರೆದು ಹಿಂಗಾಗಿರೋದು ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಟೈರ್ ಮುಳುಗುತ್ತೆ ನೋಡಿ, ಹೆಂಗೆ ಕೇಳ್ಬೋಯ್ತು. ಓ ಶಿಟ್, ನನ್ನ ಸ್ಲಿಪ್ಪರೆಲ್ಲ ಹಾಳಾಗೋಯ್ತು ಗುರು, ವಾಟರ್ ಪ್ರೂಫ್ ಬೇರೆ ಅಲ್ಲ ಅದು. ಸೊ ಈ ಕಡೆ ಓ ನೋಡಿ ನೋಡಿ ನೋಡಿ, ಇದನ್ನು ತೋರ್ಸೋಕ್ಕೆ ಬಂದಿದ್ದು. ಇಲ್ಲಿ ನೋಡಿ ಗೊತ್ತಾಗ್ತಿದ್ಯಾ? ಈ ಕಡೆ ಕಾರನ್ನು ಹತ್ಸಕ್ಕೆ ಹೋಗಿ ಸಿಗಾಕೊಂಡ್ಬಿಟ್ಟಿದೆ. ಏನಣ್ಣ? ಹಾಂ ಈ ಕಡೆ ಹೋಗಲ್ವಾ? ಹೌದಾ? ನೋಡಿದ್ರ?
ಸೊ ನೋಡ್ಬೋದು ಈ ಜಾಗದಲ್ಲಿ ಕಾರ್ ಸಿಗಾಕೊಂಡ್ಬಿಟ್ಟು ಟ್ಯಾಕ್ಟ್ರಿ ಎಲ್ಲ ಹಿಂದೆ ಕೆಳ್ದು ವಾಪಸ್ ಹೋಗಿದೆ. ನೋಡೋಣ ನಮ್ಮ ಹುಡುಗರು ಏನೇನು ಮಾಡ್ತಾರೆ. ಸೊ ಬನ್ನಿ ನಾವು ಹಚ್ಚೋಣ ಇದನ್ನು ಇವಾಗ. ಸೊ ನೋಡ್ಬೋದು ನಮ್ಮ ಗಾಡಿನೂ ಹತ್ತಿತ್ತು. ಯಾವ ರೇಂಜಿಗೆ ಸೈಕ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅವರು ಅಲ್ಲಿ ಹಚ್ಚೋದು ಹತ್ತಿಸ್ಬಿಟ್ಟೆ, ಎಲ್ಲಿ ಇಳಿಸ್ತೀವಿ ಅಂದ್ರು ಇಳಿಸ್ದೆ ನೋಡು ಅಂತ. ಹೇಗೆ ನಡಿ ನಡಿ. ಸೊ ನೋಡ್ಬೋದು ಈ ಕಡೆ ಬಂದಿದ್ದು ನೋಡಿದ್ರಿ, ಈ ರೇಂಜಿಗೆ ಆಫ್ ರೋಡ್ ಎಲ್ಲ ಮಾಡ್ಬೋದು ಇದರಲ್ಲಿ. ಸೊ ಇಲ್ಲಿ ಇವಾಗ ಆಫ್ ರೋಡ್ ಮಾಡುವ ನಾವು. ಸೊ ಆರಾಮಾಗಿ ಹತ್ಕೊಂಡು ಹಿಡಿದು ನಮ್ಮ ಗಾಡಿಯನ್ನು, ಏನು ತೊಂದರೆ ಇಲ್ಲ ನಮ್ಮದಕ್ಕೆ. ನೋಡಿ ಮಧ್ಯದಲ್ಲೇ ಹೋಗಪ್ಪ. ಸೊ ಆ ಕಡೆ ನೀವೇನು ನೋಡ್ತಿದ್ರು ಆ ಕಡೆ ಈ ಕಡೆ ಫುಲ್ ಆಳ ಅಂದರೆ ಆಳ. ಹುಷಾರಾಗಿ ಹೋಗ್ಬೇಕಂದ್ರೆ ಅಷ್ಟು ಕೇರ್ಫುಲ್ಲಾಗಿರಬೇಕು. ನೋಡಿ ಅರ್ಧಕ್ಕರ್ಧ ಗಾಡಿ ಹೋಗಿ ಮೇಲಕ್ಕೆ ದೊಳುತ್ತೆ. ಓ ಶೇಟ್, ನನ್ನ ಶೂಸ್ ಎಲ್ಲ, ನನ್ನ ಸ್ಲಿಪ್ಪರ್ ಅಂತೂ ಫುಲ್ ಹೋಯ್ತು ಬಿಡಿ. ನೆನ್ನೆನೂ ಸುಮ್ಮನೆ ಟ್ರೈ ಮಾಡಿದ್ವಿ, ಇಲ್ಲೇ ಇರೋದು ಇವಾಗ ನೋಡ್ಬೋದು ಯಾವ ರೇಂಜಿಗೆ ಆಗಿದೆ ಅಂತ. ಹಾಂ ಹೋಗುತ್ತೆ ಹ್ಞೂ. ಸೊ ನೋಡಿ ಸೂಪರ್ ಆಗಿತ್ತು. ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಮಾಡಿಬಿಡಿ, ಹಾಗೆ ಸಬ್ಸ್ಕ್ರೈಬು ಮಾಡಿ. ಈ ಒಂದು ಚಿಕ್ಕ ಆಫ್ ರೋಡ್ ತೋರ್ಸೋಕ್ಕೋಸ್ಕರ ನಿಮಗೆ ಈ ಬ್ಲಾಗ್ ಮಾಡಿದ್ದು ಇವತ್ತು. ನನಗಂತೂ ಹೆವಿ ಇಷ್ಟ ಆಯಿತು ಈ ಪ್ಲೇಸು. ಬಟ್ ಹಿಂಗೆ ಆಗಿರೋದ್ರಿಂದ ಜನ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಗೌರ್ಮೆಂಟ್ನವರು ಸ್ವಲ್ಪ ಬೇಗ ಇದನ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕು, ಇಲ್ಲಾಂದರೆ ಜನ ಜೀವನ ಅಸ್ತವ್ಯಸ್ತ ಆಗುತ್ತೆ. ಸೊ ನೋಡಿ ಏನು ಮಾಡ್ಬೋದು ಅಂತ ನೋಡಿ, ಸ್ವಲ್ಪ ಚೆನ್ನಾಗಿ ಬೇಗ ಮಾಡಿಸ್ಬಿಡಿ. ಆ್ಯಂಡ್ ಟೇಕ್ ಕೇರ್, ಬೈ ಬೈ, ಸಿ ಯು.